ಸಾರಿ. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ಅಂತ. ನಾನು ನಾವು ಹೈನುಗಾರಿಕೆ ಮಾಡ್ತಾ ಇದ್ದೀವಿ. ಈಗ ಮೇಡಮ್ ಅವರು ಕೃಷ್ಣ ಗೋಶಾಲೆ ಮಾಡಬೇಕು ಅಂದಾಗ ನನ್ನ ಹತ್ರ ಕೇಳ್ಕೊಂಡಾಗ ನಾನು ನಮ್ಮ ಸ್ನೇಹಿತರದೇ ಶ್ರೀನಿವಾಸ್ ಅಂತ, ಇವ್ರದ್ದೇ ಶೆಡ್ಗೆ ರೆಂಟ್ ಕೊಡಿಸಿ ನಾನೇ ಇವ್ರಿಗೆ ಒಂಚೂರು ಪುಷಪ್ ಮಾಡಿ ಕೊಡಲೇಬೇಕು ನೀವು ಶ್ರೀನಿವಾಸನ ಅಂತೇಳಿ ಮೇಡಮ್ ಕೃಷ್ಣ ಗೋಶಾಲೆಗೆ ಕೊಡಿಸಿದ್ದೀನಿ. ನಡೆಸ್ಕೊಂಡು ಹೋಗ್ತಾ ಇದ್ದರೆ ಭಾಳ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ಹಿಂಗೆ ಮುಂದೆ ಇನ್ನೂ ಹೆಚ್ಚಾಗಿ ನಡೆಸ್ಕೊಂಡು ಹೋಗಿ ಅಂತ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಮಗೆ ಮುಖ್ಯವಾಗಿ ಜಾಗ ಬೇಕಿತ್ತು. ಆ ಟೈಮಲ್ಲಿ ನಾವು ರೆಸ್ಕ್ಯೂ ಮಾಡೋ ಟೈಮಲ್ಲಿ ಜಾಗ ಅಂತ ಬಿಡ್ತಾ ಇದ್ದಾಗ ಅವರು ದೇವ್ರ ಥರ ತೋರಿಸಿರೋ ಜಾಗಕ್ಕೆ ಇವತ್ತು ನಮಗೆ ಶ್ರೀನಿವಾಸರು ಅವ್ರ ಪಾಪ ಓನರ್ ಅಲ್ವೇ ಎಲ್ಲ ಜಾಗ ನಮ್ಮದೇ ಅನ್ಸೋ ಥರ ತಿಳ್ಕೊಡ್ತಾರೆ ಅವರು. ಯಾಕಂದರೆ ಅವ್ರ ಜಾಗ ಅಲ್ಲ, ನಮ್ಮ ಜಾಗ ಅಂತ ಅನಿಸುತ್ತೆ. ಅಷ್ಟು ಫ್ರೀಡಮ್ ಇದೆ. ಸೊ ಅವ್ರಿಗೆಲ್ಲ ಸಹಕಾರ. ಜಾಗ ಸಿಕ್ಕಿಲ್ಲ, ನಮ್ಮ ಜಾಗನೇ ಇಲ್ಲ ಅಂದರೆ ನಾವು ರೆಸ್ಕ್ಯೂ ಹಿಂಗೆ ಮಾಡ್ತೀವಿ. ಆದರೆ ರೆಸ್ಕ್ಯೂ ಮಾಡಿದ್ರೆ ಅವ್ರು ಇಟ್ಕೊಳ್ಳೋಕ್ಕೆ ಮೇನ್ ಗೋಶಾಲೆ ಬೇಕು. ಈ ಒಂದು ವರ್ಷದ ನಮ್ಮ ಸಕ್ಸಸ್ಫುಲ್ ಆಗಿ 2 ಹಸುವಿಂದ ಮಾಡಿದ್ದು ಇವತ್ತು 22-23 ಆಗ್ತಾ ಇದೆ. ಸೊ ಅದಕ್ಕೆಲ್ಲ ಕಾರಣಕರ್ತರು ಅಭಿವೃದ್ಧಿ ನಾನು ಹೆಚ್ಚಿರುವಾಗ ಧನ್ಯವಾದಗಳನ್ನ ಕೃತಜ್ಞತೆಯೊಂದಿಗೆ ಹೇಳ್ತೀನಿ. ಯಾಕಂದರೆ ಭಗವಂತ ಡೈರೆಕ್ಟಾಗಿ ಆ ರೂಪದಲ್ಲಿ ನೋಡಲ್ಲ, ಕೆಲವು ಸತಿ ಈ ರೂಪದಲ್ಲಿ ಬರುತ್ತೆ. ನಮಗೆ ಮಾರ್ಗದರ್ಶನ ಇರ್ಬೋದು, ಅಥವಾ ಎಲ್ಲರೂ ಒಂಚೂರು ಹುಲ್ಲಿದ್ರೆ ಫಸ್ಟ್ ಅವ್ರು ನನ್ನನ್ನು ನೆನ್ಪು ಮಾಡ್ಕೋತಾರೆ. ಯಾಕಂದರೆ ಅವ್ರು ಅಲ್ಲೇ ಇರೋರ್ಗೆ ಯಾರಿಗಾರು ಹೇಳ್ಬೋದು ಹುಲ್ಲಿದೆ ತೊಗೊಂಡೋಗಿ ಅಂತ. ಸೊ ಆ ಗೋಶಾಲೆ ಬಗ್ಗೆ ಇರೋ ಕನಸನ್ನು ಈಗ ನಮ್ಮ ಶ್ರೀನಿವಾಸರು ಹುಲ್ಲು ಅಂತ ಹೇಳಿ ನಾವು ಯಾವ ಗೊತ್ತಾಗ್ತಾ ಇದ್ದೀವಿ ಪಕ್ಕದಲ್ಲೇ ಒಂದು ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟಿದ್ದಾರೆ. ಈಗ ನೋಡಿ, ನಿಯರ್ಲಿ 1 ತಿಂಗಳಿಂದ ನಮ್ಮ ದಿವಸ ನಮ್ಮೆಲ್ಲ ಹಸುಗಳಿಗೆ ಹಸುಗಳು ಸಿಗ್ತಾರೆ. ಒಂದು ಮಿಷಿನ್ ಬೇಕಾಗಿತ್ತು, ಅದು ಮಾತಾಡಿದಾಗಲೂ ಅವ್ರ ಮಧ್ಯದಲ್ಲಿ ನಿಂತ್ಕೊಂಡು ಅದನ್ನು ನಮಗೆ ಕಮ್ಮಿ ರೇಟ್ಗೆ ಗೊತ್ತೋ ಥರ ಮಾಡಿದ್ರು. ಸೊ ಆ ಥರ ಅವೆಲ್ಲ ದೇವ್ರುಗಳು ನಾವು